ಅಲ್ಲಿ ತಿಂಗಳಿನಿಂದಲೂ ಹೋರಾಟ ನಡೆದಿತ್ತು. ದೊಡ್ಡ ಕಾರ್ಖಾನೆ ಮುಂದೆ ನಡೆಯುತ್ತಿದ್ದ ಅವರ ಪ್ರತಿಭಟನೆಗೆ ಯಾರೊಬ್ಬರೂ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಅದೊಬ್ಬ ಕಾರ್ಮಿಕ ಇವತ್ತು ಡಿಫರೆಂಟ್ ಹೋರಾಟಕ್ಕೆ ಇಳಿದಿದ್ದ. ಬರೋಬ್ಬರಿ 15 ಗಂಟೆ ಎಲ್ಲರ ಎದೆ ಢವಢವ ಎನ್ನುವಂತೆ ಮಾಡಿದ್ದ. ಪೊಲೀಸರ ಮನವಿಗೂ ಜಗ್ಗುತ್ತಿಲ್ಲ, ಅಗ್ನಿಶಾಮಕ ಸಿಬ್ಬಂದಿಯ ಪ್ರಯತ್ನಕ್ಕೂ ಮಣಿಯುತ್ತಿಲ್ಲ. ಕಾರ್ಮಿಕರೆಲ್ಲ ಇಲ್ಲೇ ಕೂತು ಹೋರಾಟಕ್ಕೆ ಇಳಿದ್ರೆ ಅದೊಬ್ಬ ಮಾತ್ರ ಬರೋಬ್ಬರಿ 500 ಅಡಿ ಎತ್ತರದ ಚಿಮಣಿ ಏರಿ ಕೂತಿದ್ದ. ಸಕ್ಕರೆ ಕಾರ್ಖಾನೆಯಿಂದ 45 ಕಾರ್ಮಿಕರು ವಜಾ. 500 ಅಡಿ ಎತ್ತರದ ಚಿಮಣಿ ಏರಿ ಕಾರ್ಮಿಕನ ಹೋರಾಟ. ಮಂಡ್ಯ ಜಿಲ್ಲೆ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರಿಗೆ ಆಧಾರವಾದ್ರೆ ಅದೆಷ್ಟೋ ಕುಟುಂಬಗಳಿಗೆ ಇದೇ ಬದುಕಾಗಿತ್ತು. ಆದರೆ ಕೆಲ ವರ್ಷಗಳಿಂದ ನಷ್ಟದ ಹಾದಿಗೆ ಇಳಿಯುತ್ತಿದ್ದಂತೆ 5 ವರ್ಷಗಳ ಹಿಂದೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ನೇತೃತ್ವದ ನಿರಾಣಿ ಶುಗರ್ಸ್ಗೆ 40 ವರ್ಷಗಳ ಅವಧಿಗೆ ಕಾರ್ಖಾನೆಯನ್ನ ಗುತ್ತಿಗೆ ನೀಡಲಾಗಿದೆ. ಹಿಂದಿದ್ದ ನೌಕರರನ್ನ ತೆಗೆಯಬಾರದು, ಅವರೇ ಒಪ್ಪಿದ್ರೆ ವಿಆರ್ಎಸ್ ನೀಡಿ ಕಾರ್ಮಿಕರನ್ನ ಕಳಿಸಿಕೊಡಬೇಕು ಅನ್ನೋ ಷರತ್ತಿನೊಂದಿಗೆ ಗುತ್ತಿಗೆ ನೀಡಲಾಗಿತ್ತು. ಆದರೆ ನಿಯಮಗಳನ್ನ ಗಾಳಿಗೆ ತೂರಿರುವ ಕಾರ್ಖಾನೆ ಬರೋಬ್ಬರಿ 45 ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿದೆಯಂತೆ. ಇದರಿಂದ ಆಕ್ರೋಶಗೊಂಡ ಕಾರ್ಮಿಕ ರಾಮಕೃಷ್ಣ ಇದೇ ಕಾರ್ಖಾನೆಯ ಚಿಮಣಿ ಏರಿ ಪ್ರತಿಭಟನೆ ಆರಂಭಿಸಿದ್ದಾನೆ. ಬರೋದೇ ಕಡಿಮೆ ಸಂಬಳ. ಅವ್ರ ಹೆಂಡತಿಗೆ ಹಾರ್ಟ್ ಆಪರೇಷನ್ ಆಗಿದೆ. ಪ್ರತಿ ತಿಂಗಳು ಅವ್ರಿಗೆ 8 ರಿಂದ 10 ಸಾವಿರ ರೂಪಾಯಿ ದುಡ್ಡು ಬೇಕಂತ ಮೆಡಿಷನ್ಗೆ. ಸೊ ಮನೆ ಜವಾಬ್ದಾರಿ ಎಲ್ಲ ಅವರೇ ಆಗಿರೋದ್ರಿಂದ ಮಕ್ಕಳು ಮದುವೆ, ಹಾಗಾಗಿ ಅವ್ರಿಗೆ ಅದು ನಾವು ಎಷ್ಟೇ ಸಮಾಧಾನ ಮಾಡಿದ್ವಿ ಅದು ನಮ್ಗೆ ಮನವೊಲಿಸೋದು ಮಾಡ್ತಾ ಇದ್ದಾರೆ. ಬಟ್ ಆದರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಾವು ಇಳಿಯಲ್ಲ. ಯಾಕೆಂದರೆ ಸರ್ ಅವ್ರು ಯಾವುದಕ್ಕೂ ಬಗ್ತಾ ಇಲ್ಲ ಸರ್, ಬೇಜವಾಬ್ದಾರಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮಗೆ ಸ್ಪಂದಿಸೋವರೆಗೂ ನಮ್ಮ ಹೋರಾಟನ ನಾವು ನಿರಂತರವಾಗಿ ಮಾಡ್ತೀವಿ ಸರ್. ಅಷ್ಟಕ್ಕೂ ವಜಾಗೊಂಡ ನೌಕರರು ಕಳೆದ 1 ತಿಂಗಳಿನಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಕಾರ್ಖಾನೆ ಆಡಳಿತ ಮಂಡಳಿ ಮಾತ್ರ ಕ್ಯಾರೆ ಅಂತಿಲ್ಲ. ಇದರಿಂದ ಕೆರಳಿದ ರಾಮಕೃಷ್ಣ ಇಂದು ಬೆಳಗಿನ ಜಾವ 4 ಗಂಟೆಗೆ ಚಿಮಣಿ ಏರಿದ್ದಾನೆ. ಸಂಜೆ 7 ಗಂಟೆಯವರೆಗೂ ಮನವೊಲಿಕೆ ಪ್ರಯತ್ನ ನಡೆಯಿತಾದ್ರೂ ಕಾರ್ಮಿಕ ಮಾತ್ರ ಕೆಳಗೆ ಇಳಿಯುತ್ತಲೇ ಇಲ್ಲ. ಎಲ್ಲರನ್ನ ಕೆಲಸಕ್ಕೆ ಸೇರಿಸಿಕೊಂಡ್ರೆ ಮಾತ್ರ ಕೆಳಗೆ ಇಳಿಯುತ್ತೇನೆ ಅಂತ ಪಟ್ಟು ಹಿಡಿದಿದ್ದಾನೆ. ಇತ್ತ ಪೊಲೀಸರು ತಹಸೀಲ್ದಾರರು ಸಭೆ ಮೇಲೆ ಸಭೆ ಮಾಡಿದ್ರು ಸಮಸ್ಯೆ ಬಗೆಹರಿಯುತ್ತಿಲ್ಲ. ನೌಕರರ ಬೇಡಿಕೆ ಏನು ಅಂದರೆ ನಮ್ಮನ್ನ ಕೆಲಸಕ್ಕೆ ತಗೊಳ್ಳಿ ಅಂತ. ಆದರೆ ಅವ್ರು ಏನು ಡಿಸಿಷನ್ ತಗೋತಾರೆ ಅಂತ ಆಡಳಿತ ಮಂಡಳಿಯವರಿಗೆ ಬಿಟ್ಟಿದೆ. ಈಗ ಅವರು ಡಿಸಿಷನ್ ತೊಗೊಂಡ ಮೇಲೆ ಒಗ್ಗಟ್ಟಾಗಿ ಮಾಡ್ತಿರೋಂಥ ಡಿಮ್ಯಾಂಡ್ಸ್ ಏನು ಅಂತಂದರೆ, ನಾವು ಡೈಲಿ ವೇಸಲ್ಲಿ ಕೆಲಸ ಮಾಡ್ತಿರೋ ತೆಗೆದುಬಿಟ್ಟಿದ್ದಾರೆ, ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ, ಅದನ್ನು ವಾಪಸ್ ತೊಗೊಳ್ಳಿ ಅಂತ. ಅವರಲ್ಲಿ ಕಂಡೀಷನ್ ಏನಿದೆ ಕೋರ್ಟ್ ಆರ್ಡರ್ ಪ್ರಕಾರ ವಾಪಸ್ ತೊಗೊಳಕ್ಕಾಗಲಿಲ್ಲ ಅಂದರೆ VRS ಕೊಡಿ ಅಂತ ಇದೆ. ಹಾಗಾಗಿ VRS ಕೊಡೋದಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇಲ್ಲ, ಅವರು ಕೆಲಸಕ್ಕೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೂ ಚಿಮಣಿ ಮೇಲಿದ್ದ ರಾಮಕೃಷ್ಣ ಸಂಜೆ 7 ಗಂಟೆಗೆ ಅಂದ್ರೆ 15 ಗಂಟೆ ಬಳಿಕ ಕೆಳಗೆ ಇಳಿದಿದ್ದಾನೆ. ಬುಧವಾರದೊಳಗೆ ಎಲ್ಲರನ್ನ ಕೆಲಸಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ಷರತ್ತಿನೊಂದಿಗೆ ಹೋರಾಟ ಕೈಬಿಟ್ಟಿದ್ದಾನೆ. ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.